ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟುಡೇಸ್ ವಿಡಿಯೋ ಕ್ಲಾಸ್ ಆನ್ ಯುಟಿಲಿಟಿ ಅನಾಲಿಸಿಸ್. ಈಗಾಗಲೇ ನಾವು ಅನುಭೋಗಿಯ ವರ್ತನೆ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುದು ಮತ್ತು ಅದರ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಬರ್ತಕ್ಕಂತಹ ಒಂದು ಮಹತ್ವವಾದಂಥ ಪರಿಕಲ್ಪನೆ ಅಂದರೆ ತುಷ್ಟಿಗುಣದ ವಿಶ್ಲೇಷಣೆ. ಅದರ ಕುರಿತು ಇವತ್ತಿನ ಒಂದು ಸೆಷನ್ದಲ್ಲಿ ನೋಡೋಣ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ಮೀನಿಂಗ್ ಆಫ್ ಯುಟಿಲಿಟಿ, ತುಷ್ಟಿಗುಣದ ಅರ್ಥ, ತುಷ್ಟಿಗುಣದ ಲಕ್ಷಣಗಳು, ಫೀಚರ್ಸ್ ಆಫ್ ಯುಟಿಲಿಟಿ, ಟೈಪ್ಸ್ ಆಫ್ ಯುಟಿಲಿಟಿ ಅಂದರೆ ತುಷ್ಟಿಗುಣದ ಪ್ರಕಾರಗಳು, ಮೆಜರ್ಮೆಂಟ್ ಆಫ್ ಯುಟಿಲಿಟಿ, ತುಷ್ಟಿಗುಣದ ಅಳತೆ ಮತ್ತು ತುಷ್ಟಿಗುಣದ ವಿವಿಧ ಪರಿಕಲ್ಪನೆಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಲೆಟ್ ಅಸ್ ಕಮ್ ಟು ಮೀನಿಂಗ್ ಆಫ್ ಯುಟಿಲಿಟಿ. ಯುಟಿಲಿಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಏನಿದೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಿಗೆ ಒಂದು ಮೂಲ ಅಂತ ಹೇಳ್ತೀವಿ, ಒಂದು ಬೇಸ್ ಅಂತ ಹೇಳ್ತೀವಿ, ರೈಟ್. ಈಗ ಯುಟಿಲಿಟಿ ಅಂದರೆ ಏನು ಅಂತ ಹೇಳಿ ಮೊದಲಿಗೆ ಅದರ ಅರ್ಥ ನೋಡೋಣ. ಯುಟಿಲಿಟಿ ಮೇ ಬಿ ಡಿಫೈನ್ಡ್ ಆ್ಯಸ್ ದ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮಾಡಿಟಿ. ಅಂದರೆ ಒಂದು ಸರಕಿನಲ್ಲಿರ್ತಕ್ಕಂತಹ ಸಾಮರ್ಥ್ಯ ಯಾವುದು ಮನುಷ್ಯನ ಬಯಕೆಯನ್ನು ತೃಪ್ತಿಪಡಿಸುತ್ತೋ ಅದನ್ನು ನಾವು ಯುಟಿಲಿಟಿ ಅಂತ ಕರಿತೀವಿ. ವಸ್ತು ಮತ್ತು ಸೇವೆಗಳಲ್ಲಿ ಮಾನವನ ಇಷ್ಟಗಳನ್ನು ತೃಪ್ತಿಪಡಿಸುವ ಒಂದು ವಿಧವಾದ ಸಾಮರ್ಥ್ಯವಿರುತ್ತದೆ. ಆ ಸಾಮರ್ಥ್ಯಕ್ಕೆ ಅರ್ಥಶಾಸ್ತ್ರದಲ್ಲಿ ತುಷ್ಟಿಗುಣ ಎಂದು ಕರೆಯುವರು. ಸೊ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವು ಮನುಷ್ಯನ ಒಂದು ಬಯಕೆಯನ್ನು ಅಥವಾ ಬೇಡಿಕೆಯನ್ನು ಈಡೇರಿಸುತ್ತೆ. ಆ ಸಾಮರ್ಥ್ಯಕ್ಕೆ, ಆ ವಸ್ತುವಿನಲ್ಲಿರುವ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಕೇಕ್ ಇದೆ. ಸೊ ಈ ಕೇಕನ್ನು ನಾನು ಬಳಸ್ತಾ ಇಲ್ಲ, ಆದರೂ ಕೂಡ ಆ ಸರಕಿನಲ್ಲಿ ಒಂದು ಶಕ್ತಿ ಇದೆ, ಅದು ನನ್ನ ಬಯಕೆಯನ್ನು ಈಡೇರಿಸ್ಬೋದು. ಆ ಶಕ್ತಿಗೆ ನಾನು ಏನಂತ ಕರಿತೀನಿ? ಯುಟಿಲಿಟಿ ಅಥವಾ ತುಷ್ಟಿಗುಣ ಅಂತ ಕರಿತೀನಿ. ಈಗ ಇಲ್ಲಿ ಇನ್ನೊಂದು ಹೇಳಬೇಕಂತ ಹೇಳಿದರೆ, ಟೇಕ್ ಪಂಪ್ಕಿನ್, ಇದು ಕುಂಬಳಕಾಯಿ ಇದೆ ಅಂತ ಇಟ್ಕೊಳ್ಳಿ. ಇದರಲ್ಲೂ ಕೂಡ ಒಂದು ಸಾಮರ್ಥ್ಯ ಇದೆ. ಇದು ಕೂಡ ನನ್ನ ಬಯಕೆಯನ್ನು ಅಥವಾ ನಿಮ್ಮ ಬಯಕೆಯನ್ನು ಈಡೇರಿಸ್ಬೋದು. ಅದರೊಳಗೊಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ನಾವು ಯುಟಿಲಿಟಿ ಅಂತ ಕರಿತೀವಿ. ಸೊ ಪ್ರತಿಯೊಂದು ವಸ್ತುವಿನಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು, ಒಂದು ಶಕ್ತಿಯನ್ನು ನಾವು ಅದನ್ನು ತುಷ್ಟಿಗುಣ ಅಂತ ಕರಿತೀವಿ. ತುಷ್ಟಿಗುಣ ಅಂತ ಹೇಳಿದಾಗ ನಾವು ಅದನ್ನು ತೃಪ್ತಿ ಅಂತ ಹೇಳೋಕ್ಕಾಗೋದಿಲ್ಲ. ತುಷ್ಟಿಗುಣನೇ ಬೇರೆ ಮತ್ತು ತೃಪ್ತಿನೇ ಬೇರೆ ಆಗಿರುತ್ತೆ. ಅದರ ಬಗ್ಗೆ ಒಂದು ಮುಂದಿನ ಸ್ಲೈಡ್ದಲ್ಲಿ ನೋಡೋಣ. ಸೊ ಈಗ ತುಷ್ಟಿಗುಣ ಮತ್ತು ತೃಪ್ತಿಯ ನಡುವೆ ತುಷ್ಟಿಗುಣ ಅಂದರೆ ಏನು, ಅದರ ಲಕ್ಷಣಗಳೇನು ಅಂತ ನೋಡೋಣ. ಮೊದಲನೇದಾಗಿ, ತುಷ್ಟಿಗುಣ ಅನ್ನುವುದು ಒಂದು ಮಾನಸಿಕವಾದಂತಹ ಪರಿಕಲ್ಪನೆ. ಸೊ ಯುಟಿಲಿಟಿ ಈಸ್ ಎಸೆನ್ಷಿಯಲಿ ಅ ಸಬ್ಜೆಕ್ಟಿವ್ ಆರ್ ಇಂಟ್ರಾಸ್ಪೆಕ್ಟಿವ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ತುಷ್ಟಿಗುಣವನ್ನು ಸರಳವಾಗಿ ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ತುಷ್ಟಿಗುಣವನ್ನು ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳ್ತೀವಿ. ತುಷ್ಟಿಗುಣವು ಇಷ್ಟವನ್ನು ತೃಪ್ತಿಪಡಿಸುವ ಒಂದು ಅಂಶವಾಗಿದೆ ಅಂತ ಹೇಳ್ತೀವಿ. ಅದು ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರುವುದರಿಂದ ಕಣ್ಣಿಗೆ ಗೋಚರಿಸೋದಿಲ್ಲ. ಒಂದು ವಸ್ತು ತುಷ್ಟಿಗುಣವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗ್ರಾಹಕನು ಅನುಭವಿಸಿಯೇ ತಿಳಿದುಕೊಳ್ಳಬೇಕಾಗುತ್ತದೆ. ಈಗ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ಕುಡುಕನಿಗೆ ಸರಾಯಿ ಅಥವಾ ಮದ್ಯವು ತುಷ್ಟಿಗುಣ ಹೊಂದಿದ್ದರೆ ಕುಡುಕನಲ್ಲದವನಿಗೆ ಅದು ತುಷ್ಟಿಗುಣವನ್ನು ಹೊಂದಿಲ್ಲ ಅಂತ ಅರ್ಥ, ರೈಟ್. ಈಗ ಬಿಡಿ ಸೇತಾ ಇರ್ತಾರೆ, ಓಕೆ, ಟೊಬ್ಯಾಕೋ, ಸಮ್ ಪೀಪಲ್ ಚ್ಯೂಸ್ ಟೊಬ್ಯಾಕೋ, ತಂಬಾಕು ತಿಂತಿರ್ತಾರೆ. ಅವರಿಗೆ ಯಾರು ತಿಂತಾರೋ ಅವರಿಗೆ ಅದರಲ್ಲಿ ತುಷ್ಟಿಗುಣ ಕಾಣುತ್ತೆ. ಯಾರು ತಿನ್ನೋದಿಲ್ವೋ ಅಥವಾ ಯಾರು ಅದನ್ನು ಬಳಸೋದಿಲ್ವೋ ಅವರಿಗೆ ಅದರಲ್ಲಿ ತುಷ್ಟಿಗುಣ ಗೋಚರ ಆಗೋದಿಲ್ಲ. ಆದ್ದರಿಂದ ಇದು ತುಷ್ಟಿಗುಣ ಅನ್ನೋದು ಒಂದು ಮಾನಸಿಕವಾದದ್ದು ಮತ್ತು ವೈಯಕ್ತಿಕವಾದದ್ದು. ಇದು ರೈಟ್, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಡಿಫರ್ ಆಗತ್ತೆ. ಆದರೂ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ತುಷ್ಟಿಗುಣ ಇದೆ. ಯಾರು ಅದನ್ನು ಬಳಸಬೇಕು ಅಂತಾರೋ ಅವರಿಗೆ ಅದರಲ್ಲಿ ತುಷ್ಟಿಗುಣ ಕಂಡೇ ಕಾಣುತ್ತೆ, ರೈಟ್. ಎರಡನೇದಾಗಿ, ತುಷ್ಟಿಗುಣ ಅಂತ ಹೇಳಿದರೆ ಪ್ರಯೋಜನ ಅಲ್ಲ. ತುಷ್ಟಿಗುಣ ಮತ್ತು ಪ್ರಯೋಜನ ಬೇರೆ ಬೇರೆ. ಪ್ರಯೋಜನ ಅಂತ ಹೇಳಿದರೆ ಉಪಯೋಗ ಅಂತ ಹೇಳ್ತೀವಲ್ಲ. ಸೊ ಉಪಯೋಗ ಮತ್ತು ತುಷ್ಟಿಗುಣ ಎರಡೂ ಬೇರೆ ಬೇರೆ. ಅಂದರೆ ಒಂದು ವಸ್ತು ಪ್ರಯೋಜನಕಾರಿ ಅಥವಾ ಹಾನಿಕಾರಿ ಆಗಿರಬಹುದು, ಆದರೂ ಅದು ವ್ಯಕ್ತಿಯ ಬಯಕೆಯನ್ನು ತೃಪ್ತಿಪಡಿಸುತ್ತದೆ.
ನಾನು ಉದಾಹರಣೆ ಹೇಳಿದೆ ಏನಂದರೆ ಮದ್ಯ ಸೇವನೆ. ಕೆಲವೊಬ್ಬರಿಗೆ ಮದ್ಯ ಸೇವನೆ ಮಾಡುವುದರಿಂದ ತೃಪ್ತಿ ಸಿಗತ್ತೆ, ರೈಟ್, ಅಥವಾ ಅದರಲ್ಲಿ ತುಷ್ಟಿಗುಣವನ್ನು ಕಾಣ್ತಾರೆ ಮದ್ಯ ಸೇವನೆಯಲ್ಲಿ. ಆದರೆ ಇನ್ನು ಕೆಲವರು ಅದರಲ್ಲಿ ತುಷ್ಟಿಗುಣವನ್ನು ಕಾಣೋದಿಲ್ಲ. ಮದ್ಯ ಸೇವನೆ ಅದು ಹಾನಿಕಾರಕ ನಿಜ. ಮದ್ಯ ಸೇವನೆ ಆಗಿರ್ಬೋದು ಅಥವಾ ಸಿಗರೆಟ್ ಸೇದುವುದಾಗಿರ್ಬೋದು, ಅದು ಹಾನಿಕಾರಕ ನಿಜ. ಆದರೂ ಕೆಲವರಿಗೆ ಅದರಲ್ಲಿ ತುಷ್ಟಿಗುಣ ಸಿಗತ್ತೆ, ರೈಟ್. ಈಗ ಅದು ಉಪಯೋಗ ಆಗೋದಿಲ್ಲ. ಅಂದರೆ ತುಷ್ಟಿಗುಣನೇ ಬೇರೆ, ಯೂಸ್ಫುಲ್ನೆಸ್ಸೇ ಬೇರೆ, ಪ್ರಯೋಜನವೇ ಬೇರೆ. ಸೊ ತುಷ್ಟಿಗುಣ ಅಂದರೆ ಅದು ವಸ್ತುವಿನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ. ಪ್ರಯೋಜನ ಅಂತೇಳಿದರೆ ಈಗ ಮದ್ಯ ಸೇವನೆ ಆಗಲಿ ಸಿಗರೆಟ್ ಸೇದೋದಾಗಲಿ ಅದು ಪ್ರಯೋಜನಕಾರಿ ಆಗಿರೋದಿಲ್ಲ. ಅದೇ ನೋಡಿ, ಒಂದು ವೇಳೆ ಹಾಲಿನಲ್ಲಿ ನಮಗೆ ತುಷ್ಟಿಗುಣ ಸಿಗತ್ತೆ, ರೈಟ್. ಹಾಲನ್ನು ಸೇವನೆ ಮಾಡೋದ್ರಿಂದ ಅದು ನಮ್ಮ ದೇಹಕ್ಕೆ ಒಳ್ಳೆಯದು, ಸೊ ಉಪಯೋಗ ಆಗತ್ತೆ, ಅದು ಪ್ರಯೋಜನ ಆಗತ್ತೆ. ಆದರೆ ಮದ್ಯ ಸೇವನೆಯಿಂದ ಸಿಗೋದಿಲ್ಲ. ಹಾಲು ಮತ್ತು ಆಲ್ಕೋಹಾಲಿಗೆ ಇರತಕ್ಕಂಥ ವ್ಯತ್ಯಾಸ ಅದು. ಆಲ್ಕೋಹಾಲ್ ಅದು ಹಾನಿಕಾರಕ ಅಂತ ಹೇಳ್ತೀವಿ, ಹಾಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ತುಷ್ಟಿಗುಣ ಎರಡರಲ್ಲೂ ಇದೆ, ಆದರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣುತ್ತೆ, ರೈಟ್. ಆದ್ದರಿಂದ ತುಷ್ಟಿಗುಣನೇ ಬೇರೆ ಮತ್ತು ಪ್ರಯೋಜನವೇ ಬೇರೆ ಅಂತ ಹೇಳ್ಬೋದು. ಮೂರನೇದಾಗಿ, ಯುಟಿಲಿಟಿ ಹ್ಯಾಸ್ ನೋ ಮಾರಲ್ ಆಲ್ ಲೀಗಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ತುಷ್ಟಿಗುಣಕ್ಕೆ ನೈತಿಕ ಅಥವಾ ಶಾಸನಾತ್ಮಕ ಮಹತ್ವ ಇಲ್ಲ, ರೈಟ್. ಯಾಕಂದರೆ ತುಷ್ಟಿಗುಣ ಅನ್ನೋದು ಒಂದು ಸಬ್ಜೆಕ್ಟಿವ್, ಅದರಲ್ಲಿ ಯಾವುದೇ ಒಂದು ಭೇದ ಇಲ್ಲ, ಒಳ್ಳೆಯದು ಕೆಟ್ಟದ್ದು ಅನ್ನೋ ಭೇದ ಇಲ್ಲ. ಸೊ ಆಲ್ಕೋಹಾಲ್ದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದು ಕೆಟ್ಟದ್ದು ಒಳ್ಳೆಯದು ಅನ್ನೋ ಪ್ರಶ್ನೆ ಇಲ್ಲ. ಹಾಲಿನಲ್ಲೂ ಒಂದು ಯುಟಿಲಿಟಿ ಇರುತ್ತೆ, ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋ ಪ್ರಶ್ನೆ ಇಲ್ಲ. ಸೊ ಇಲ್ಲಿ ಮಾರಲ್ ಅಥವಾ ಶಾಸನಾತ್ಮಕ ಒಂದು ಮಹತ್ವ ತುಷ್ಟಿಗುಣ ಹೊಂದಿರೋದಿಲ್ಲ ಅಂತ ಹೇಳ್ತೀವಿ. ನಾಲ್ಕನೇದಾಗಿ, ಯುಟಿಲಿಟಿ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿನೇ ಬೇರೆ ಮತ್ತು ತುಷ್ಟಿಗುಣನೇ ಬೇರೆ. ತುಷ್ಟಿಗುಣ ಅಂತ ಹೇಳಿದರೆ ತೃಪ್ತಿ ಅಲ್ಲ, ರೈಟ್. ತುಷ್ಟಿಗುಣವು ಇಷ್ಟವನ್ನು ತೃಪ್ತಿಪಡಿಸುವ ಶಕ್ತಿಯಾಗಿದೆ, ರೈಟ್. ಈ ಗುಣವನ್ನು ಬಳಸಿದಾಗ ಸಿಗುವ ಫಲ ತೃಪ್ತಿ ಅಂತ ಹೇಳ್ತೀವಿ. ಪ್ರತಿಯೊಂದು ವಸ್ತುವಿನಲ್ಲಿ ತುಷ್ಟಿಗುಣ ಇರುತ್ತೆ, ಆದರೆ ಯಾವಾಗ ಅದನ್ನು ಬಳಕೆ ಮಾಡ್ತೀವೋ ಆವಾಗ ನಮಗೆ ತೃಪ್ತಿ ಸಿಗತ್ತೆ. ಈಗ ನಾನು ಹಿಂದೆ ಒಂದು ಕೇಕ್ ತೋರಿಸಿದ್ದೆ, ರೈಟ್. ಆ ಕೇಕಿನಲ್ಲಿ ತುಷ್ಟಿಗುಣ ಇದೆ, ನನಗದು ಬೇಕನ್ಸುತ್ತೆ, ಯಾಕಂದರೆ ಅದರಲ್ಲಿ ತುಷ್ಟಿಗುಣ ಇದೆ, ನಾನು ಕೇಕ್ ತಿನ್ನಬೇಕು ಅಂತ ಹೇಳಿ. ಆದರೆ ಯಾವಾಗ ಆ ಕೇಕನ್ನು ಬಳಸ್ತೀನೋ, ಅನುಭೋಗ ಮಾಡ್ತೀನೋ, ಆವಾಗ ಅದರಿಂದ ನನಗೆ ತೃಪ್ತಿ ಸಿಗತ್ತೆ. ಅದಕ್ಕೇನು ಹೇಳ್ತೀವಿ, ತುಷ್ಟಿಗುಣವು ಇಷ್ಟವನ್ನು ತೃಪ್ತಿಪಡಿಸುವ ಅಥವಾ ತುಷ್ಟಿಗುಣವು ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿಯಾಗಿದೆ, ರೈಟ್. ಒಂದು ಸರಕಿನಲ್ಲಿ ಹೆಚ್ಚಿನ ಒಂದು ತುಷ್ಟಿಗುಣ ನನಗೆ ಕಾಣ್ತಾ ಇತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಕಡೆ ಕೇಕನ್ನು ಇಟ್ಟಿದ್ದೀವಿ, ಇನ್ನೊಂದು ಕಡೆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ನಾನು ಹೋಗ್ತೀನಿ, ನಾನು ಪ್ರಿಫರ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಕೇಕ್ ಬೇಕು ಅಂತ ಹೇಳಿ. ನನಗೆ ಹೆಚ್ಚಿನ ತುಷ್ಟಿಗುಣ ಎದರಲ್ಲಿ ಕಾಣ್ತಾ ಇದೆ, ಕೇಕ್ದಲ್ಲಿ ಕಾಣ್ತಾ ಇದೆ, ರೈಟ್. ಇನ್ನೊಬ್ಬನು ಬರ್ತಾನೆ, ಆತ ಏನು ಹೇಳ್ತಾನೆ, ನನಗೆ ಚಾಕ್ಲೇಟ್ ಬೇಕು ಅಂತ ಹೇಳಿ. ಅವನಿಗೆ ಕೇಕ್ಗಿಂತ ಹೆಚ್ಚಿನ ತುಷ್ಟಿಗುಣ ಎದರಲ್ಲಿ ಸಿಗ್ತಾ ಇದೆ, ಚಾಕ್ಲೇಟ್ದಲ್ಲಿ ಸಿಗ್ತಾ ಇದೆ, ರೈಟ್. ಈ ವಸ್ತುಗಳನ್ನು ಬಳಸಿದ ನಂತರ ನಮಗೇನು ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ಮುಂದಿನದಾಗಿ, ಯುಟಿಲಿಟಿ ಡಿರೈವ್ಡ್ ಫ್ರಾಮ್ ಕನ್ಸಂಪ್ಷನ್ ಗೂಡ್ಸ್, ರೈಟ್. ಯುಟಿಲಿಟಿ ಡಿರೈವ್ಡ್ ಫ್ರಾಮ್ ಕನ್ಸಂಪ್ಷನ್ ಗೂಡ್ಸ್. ಅನುಭೋಗಿ ಸರಕುಗಳಿಂದ ಮಾತ್ರ ನಾವು ತುಷ್ಟಿಗುಣವನ್ನು ಪಡೆಯಬಹುದು. ಗ್ರಾಹಕರು ಅನುಭೋಗಿ ವಸ್ತುಗಳನ್ನು ಅಥವಾ ಗ್ರಾಹಕ ವಸ್ತುಗಳನ್ನು ಬಳಸುವುದರಿಂದ ಗ್ರಾಹಕ ವಸ್ತುಗಳಲ್ಲಿ ಮಾತ್ರ ತುಷ್ಟಿಗುಣವನ್ನು ಕಾಣಬಹುದು. ಈಗ ಕೇಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದರೆ ಏನೋ ಒಂದು ಸಣ್ಣ ಇಕ್ವಿಪ್ಮೆಂಟ್ಸನ್ನು, ಮಷಿನ್ಸನ್ನು ಬಳಕೆ ಮಾಡ್ತಾ ಇರ್ತಾರೆ. ಆ ಮಷಿನ್ನಲ್ಲಿ ನಮಗೆ ತುಷ್ಟಿಗುಣ ಕಂಡು ಬರೋದಿಲ್ಲ. ನಮಗೆ ಆ ಅನುಭೋಗಿ ಸರಕೇನಿದೆ, ಕೇಕ್ ಏನಿದೆ, ಅದರಲ್ಲಿ ಮಾತ್ರ ನಮಗೆ ತುಷ್ಟಿಗುಣ ಕಂಡು ಬರುತ್ತೆ. ಸೊ ಅನುಭೋಗಿ ಸರಕುಗಳಲ್ಲಿ ಮಾತ್ರ ನಮಗೆ ತುಷ್ಟಿಗುಣ ಕಾಣ್ತೀವಿ. ಅದನ್ನು ಉತ್ಪಾದಿಸ್ತಕ್ಕಂಥ ಸರಕುಗಳಲ್ಲಿ ನಾವು ತುಷ್ಟಿಗುಣವನ್ನು ಕಾಣುವುದಿಲ್ಲ, ರೈಟ್. ಮುಂದಿನದಾಗಿ, ಯುಟಿಲಿಟಿ ಕೆನಾಟ್ ಬಿ ಮೇಜರ್ಡ್. ತುಷ್ಟಿಗುಣವನ್ನು ಅಳತೆ ಮಾಡೋದು ಈಸಿ ಅಲ್ಲ, ಕೆನಾಟ್ ಬಿ ಮೇಜರ್ಡ್. ಕೆಲವೊಂದಿಷ್ಟು ವಿಧಾನಗಳನ್ನ ತೊಗೊಂಡು ಬಂದಿದ್ದಾರೆ, ಆ ವಿಧಾನಗಳ ಬಗ್ಗೆ ಮುಂದೆ ನೋಡೋಣ. ಆದರೆ ಯುಟಿಲಿಟಿಯನ್ನು, ತುಷ್ಟಿಗುಣವನ್ನು ಅಳತೆ ಮಾಡೋದು ಬಹಳ ಕಠಿಣ. ಎರಡು ಸರಕುಗಳಲ್ಲಿರುವ ತುಷ್ಟಿಗುಣವನ್ನು ತುಲನಾತ್ಮಕವಾಗಿ ಹೋಲಿಸ್ಬೋದು ನಾವು, ಆದರೆ
ವಸ್ತುವಿನಲ್ಲಿರುವ ತುಷ್ಟಿಗುಣ ಇಷ್ಟೇ ಇದೆ ಅಂತ ಹೇಳೋದಕ್ಕೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಯುಟಿಲಿಟಿಯನ್ನು, ತುಷ್ಟಿಗುಣವನ್ನು ಅಳತೆ ಮಾಡೋದು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತೀವಿ. ಆದರೂ ಕೆಲವೊಂದಿಷ್ಟು ವಿಧಾನಗಳಿವೆ, ಅವುಗಳ ಬಗ್ಗೆ ಮುಂದೆ ನೋಡೋಣ. ಈಗ ಮುಂದಿನದಾಗಿ ಟೈಪ್ಸ್ ಆಫ್ ಯುಟಿಲಿಟಿ, ತುಷ್ಟಿಗುಣದ ಪ್ರಕಾರಗಳನ್ನು ನೋಡೋಣ. ಎಷ್ಟೆಲ್ಲ ತುಷ್ಟಿಗುಣದಲ್ಲಿ ಪ್ರಕಾರಗಳಿವೆ ಅಂತೇಳಿ. ಮಾನವನ ತುಷ್ಟಿಗುಣವನ್ನು ಮುಖ್ಯವಾಗಿ 3 ವಿಧವಾಗಿ ಸೃಷ್ಟಿಸ್ಬೋದು. ಒಂದು ಫಾರ್ಮ್ ಯುಟಿಲಿಟಿ ಅಂತ ಹೇಳ್ತೀವಿ, ರೂಪಾಂತರ ತುಷ್ಟಿಗುಣ. 2ನೇದು ಪ್ಲೇಸ್ ಯುಟಿಲಿಟಿ, ಸ್ಥಳಾಂತರ ತುಷ್ಟಿಗುಣ. ಮತ್ತು 3ನೇದು ಟೈಮ್ ಯುಟಿಲಿಟಿ. ಟೈಮ್ ಯುಟಿಲಿಟಿ ಅಂತ ಹೇಳಿದರೆ ವೇಳೆಯ ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ಮೊದಲಿಗೆ ರೂಪಾಂತರ ತುಷ್ಟಿಗುಣ ಅಂದರೆ ಏನು ಅಂತ ನೋಡೋಣ. ಕೆಲವು ಸರಕುಗಳು ಆಕಾರ ಅಥವಾ ರೂಪವನ್ನು ಬದಲಾಯಿಸುವುದರಿಂದ ತುಷ್ಟಿಗುಣವನ್ನು ಸೃಷ್ಟಿಸಬಹುದಾಗಿದೆ. ಇದಕ್ಕೆ ರೂಪಾಂತರ ತುಷ್ಟಿಗುಣ ಅಂತ ಕರಿತೀವಿ. ಉದಾಹರಣೆಗೆ, ಈಗ ಎಲ್ಲೋ ಒಂದು ಕಡೆ ಒಂದು ಮರ ಬಿದ್ದಿರುತ್ತೆ. ಆ ಮರವನ್ನು ತಗೊಂಡು ಬಂದು ನಾವು ಕುರ್ಚಿಗಳನ್ನು, ಟೇಬಲ್ಗಳನ್ನು ಮಾಡಿದಾಗ ಆ ಟೇಬಲ್ ಮತ್ತು ಕುರ್ಚಿಯಲ್ಲಿ ತುಷ್ಟಿಗುಣ ಅಧಿಕವಾಗಿ ಕಂಡುಬರುತ್ತೆ. ಸೊ ಆ ಮರ ರೂಪವನ್ನು ಬದಲಿಸಿದಾಗ, ರೂಪಾಂತರಗೊಂಡಾಗ ಅದರಲ್ಲಿ ಹೆಚ್ಚಿನ ತುಷ್ಟಿಗುಣವನ್ನು ಕಾಣ್ತೀವಿ. ರೈಟ್. ಈಗ ಮನೆಯಲ್ಲಿ ಜೋಳದ ಹಿಟ್ಟಿರುತ್ತೆ, ಅದು ರೊಟ್ಟಿಯ ರೂಪಕ್ಕೆ ಬಂದಾಗ ಅಲ್ಲಿ ತುಷ್ಟಿಗುಣ ಹೆಚ್ಚಾಗುತ್ತೆ. ನಾವು ಹಿಟ್ಟನ್ನು ತಿನ್ನೋಕ್ಕಾಗೋದಿಲ್ಲ. ವಾಟ್ ವಿ ಪ್ರಿಫರ್, ನಮಗೇನು ಬೇಕಾಗುತ್ತೆ? ರೊಟ್ಟಿ ಬೇಕು. ಸೊ ಆ ಹಿಟ್ಟು ರೂಪಾಂತರಗೊಂಡು ರೊಟ್ಟಿಯಾದಾಗ ನಮಗೆ ಏನಾಯಿತು, ಅದಕ್ಕೆ ರೊಟ್ಟಿಯಲ್ಲಿ ನಮಗೆ ತುಷ್ಟಿಗುಣ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಫಾರ್ಮ್ ಯುಟಿಲಿಟಿ, ಅದು ರೂಪಾಂತರ ತುಷ್ಟಿಗುಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮುಂದಿನದಾಗಿ ಪ್ಲೇಸ್ ಯುಟಿಲಿಟಿ ಅಂತ ಹೇಳ್ತೀವಿ. ಪ್ಲೇಸ್ ಯುಟಿಲಿಟಿ ಅಂತ ಹೇಳಿದಾಗ ಸ್ಥಳಾಂತರ ತುಷ್ಟಿಗುಣ ಅಂತ ಕರಿತೀವಿ. ಒಂದು ಸ್ಥಳದಲ್ಲಿ ಹೇರಳವಾಗಿ ದೊರೆಯುವ ವಸ್ತುಗಳಿಗೆ ಉಪಯುಕ್ತ ಮೌಲ್ಯವಿರುವುದಿಲ್ಲ. ಆ ವಸ್ತುಗಳನ್ನು ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಿದಾಗ ಅವುಗಳ ತುಷ್ಟಿಗುಣ ಮತ್ತು ಮೌಲ್ಯವು ಹೆಚ್ಚಿಸಬಹುದಾಗಿದೆ. ರೈಟ್. ಉದಾಹರಣೆಗೆ, ಭೂಗರ್ಭದಲ್ಲಿ ಖನಿಜ ಸಂಪತ್ತು ಮತ್ತು ಸಮುದ್ರದಲ್ಲಿ ಮೀನುಗಳು ಸಿಗತ್ತೆ. ಆದರೆ ಆ ಸಮುದ್ರದಲ್ಲಿ ಮೀನುಗಳಿರುತ್ತೆ ಅಂದ ಮಾತ್ರಕ್ಕೆ ಅಲ್ಲಿ ಅದರಿಂದ ನಮಗೆ ತುಷ್ಟಿಗುಣ ಸಿಗೋದಿಲ್ಲ. ಅದು ಯಾವಾಗ ಮಾರುಕಟ್ಟೆಗೆ ಬರುತ್ತೋ ಆವಾಗ ಅವುಗಳಿಗೆ ವಿನಿಮಯ ಮೌಲ್ಯವೂ ಸಿಗುತ್ತೆ ಮತ್ತು ಅವುಗಳಿಂದ ಜನರಿಗೆ ಅವುಗಳಲ್ಲಿ ಜನರು ತುಷ್ಟಿಗುಣವನ್ನು ಕೂಡ ಕಾಣ್ತಾರೆ. ರೈಟ್. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಕಾಡಿನಲ್ಲಿ ಒಂದು ಮರ ಬಿದ್ದಿರುತ್ತೆ. ಆ ಕಾಡಿನಲ್ಲಿದ್ದಾಗ ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಯಾವಾಗ ಅದು ಮಾರುಕಟ್ಟೆಗೆ ಬರುತ್ತೋ ಅದೇ ಕಟ್ಟಿಗೆ, ಆವಾಗ ಅದಕ್ಕೆ ಒಂದು ಮೌಲ್ಯ ಸಿಗುತ್ತೆ, ಅದಕ್ಕೊಂದು ಬೆಲೆ ಬರುತ್ತೆ, ಅದರಲ್ಲಿ ನಾವು ತುಷ್ಟಿಗುಣವನ್ನು ಕಾಣ್ತೀವಿ. ಪ್ಲೇಸ್ ಯುಟಿಲಿಟಿ. ಸೊ ಅಲ್ಲಿದ್ದಾಗ ಅದಕ್ಕೆ ವ್ಯಾಲ್ಯೂ ಇರಲಿಲ್ಲ, ಬೇರೆ ಕಡೆ ಬಂದಾಗ ಅದಕ್ಕೆ ವ್ಯಾಲ್ಯೂ ಇದೆ ಅಂತೇಳಿ. ಮುಂದಿನದಾಗಿ ಟೈಮ್ ಯುಟಿಲಿಟಿ, ವೇಳೆಯ ತುಷ್ಟಿಗುಣ ಅಂತ ಹೇಳ್ತೀವಿ. ಕೆಲವು ವಸ್ತುಗಳನ್ನು ಆಯಾ ಋತುಮಾನಗಳಲ್ಲಿ ಸಂಗ್ರಹಿಸಿ ಅವುಗಳನ್ನು ಇತರೆ ಋತುಮಾನಗಳಲ್ಲಿ ಮಾರಾಟ ಮಾಡುವುದರಿಂದ ಅವುಗಳ ತುಷ್ಟಿಗುಣ ಮತ್ತು ಮೌಲ್ಯವು ಹೆಚ್ಚಾಗಬಹುದು ಅಥವಾ ಹೆಚ್ಚಾಗುತ್ತದೆ ಅಂತ ಹೇಳ್ತೀವಿ. ಉದಾಹರಣೆಗೆ, ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣುಗಳನ್ನು ನಾವು ಸಂಗ್ರಹಿಸಿಟ್ಟು ಅವುಗಳನ್ನು ಬೇರೆ ಅವಧಿಯಲ್ಲಿ ಉಪ್ಪಿನಕಾಯಿ ಪಿಕಲ್ಸ್ ರೂಪದಲ್ಲಿ ತಯಾರಿಸಿ ಮಾರಾಟ ಮಾಡೋದರಿಂದ ಅವುಗಳ ಮೌಲ್ಯವು ಹೆಚ್ಚಾಗತ್ತೆ. ಇಂಥ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ? ಟೈಮ್ ಯುಟಿಲಿಟಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹಪ್ಪಳ ಮಾಡ್ತಾರೆ, ರೈಟ್. ಸೊ ಪಾಪಡ್ ಅಂತ ಏನು ಹೇಳ್ತೀನಿ, ಒಂದು ಸೀಸನ್ದಲ್ಲಿ ಬೇಸಿಗೆ ಕಾಲದಲ್ಲೋ ಅಥವಾ ನೆರಳಿನಲ್ಲೋ ಅದನ್ನು ಸ್ವಲ್ಪ ಕರೆಕ್ಟಾಗಿ ತಯಾರಿಸಿ ಒಣಗಿಸಿ ಮತ್ತು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಇತರೆ ಸೀಸನ್ಗಳಲ್ಲಿ. ಆವಾಗ ಅದರ ಒಂದು ಯುಟಿಲಿಟಿ, ಅದಕ್ಕೆ ಇರ್ತಕ್ಕಂಥ ಒಂದು ಯುಟಿಲಿಟಿ ಏನಿದೆ ಹೆಚ್ಚಾಗಿರುತ್ತೆ. ಸೊ ಒಂದು ಸಮಯದಲ್ಲಿ ಅದಕ್ಕೆ ಯುಟಿಲಿಟಿ ಇಲ್ಲದೆ ಇದ್ದಾಗಲೂ ಕೂಡ ಅದನ್ನು ಉತ್ಪಾದಿಸಿಟ್ಕೊಂಡು ಬೇರೊಂದು ಸಮಯದಲ್ಲಿ ಅದನ್ನು ನಾವು ಮಾರಾಟ ಮಾಡಿದಾಗ ಯುಟಿಲಿಟಿ ಹೆಚ್ಚಾಗುತ್ತೆ. ಈಗ ಟೈಮ್ ಯುಟಿಲಿಟಿ ಅಂತ ಹೇಳಿದಾಗ ನಾವು ಅಂಬ್ರೆಲಾ ಕೂಡ ಪರಿಗಣಿಸ್ಬೋದು. ಅಂಬ್ರೆಲಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅಂಬ್ರೆಲಾಗೆ ಹೆಚ್ಚಿನ ಒಂದು ಬೇಡಿಕೆ ಇರುತ್ತೆ. ಅದರಲ್ಲಿ ನಾವು ಹೆಚ್ಚಿನ ತುಷ್ಟಿಗುಣವನ್ನು ಕಾಣ್ತೀವಿ, ಯಾಕಂದರೆ ಅದು ಅವಶ್ಯಕವಾಗಿರ್ತಕ್ಕಂಥ ಒಂದು ಸರಕಾಗಿರುತ್ತೆ. ಸೊ ಹೀಗೆ ಕಾಲಕ್ಕನುಗುಣವಾಗಿ ತುಷ್ಟಿಗುಣಗಳು ಕೂಡ ಬದಲಾಗುತ್ತೆ. ಒಂದೊಂದು ಕಾಲದಲ್ಲಿ ಅದಕ್ಕೆ ತುಷ್ಟಿಗುಣ ಇರೋದಿಲ್ಲ, ಬೇರೊಂದು ಕಾಲದಲ್ಲಿ ಅದಕ್ಕೆ ತುಷ್ಟಿಗುಣ ಸೃಷ್ಟಿಯಾಗತ್ತೆ. ರೈಟ್. ಮುಂದಿನದಾಗಿ ತುಷ್ಟಿಗುಣವನ್ನು ಹೇಗೆ ಅಳತೆ ಮಾಡ್ತೀವಿ ಅಂತ, ಮೆಜರ್ಮೆಂಟ್ ಆಫ್ ಯುಟಿಲಿಟಿ. ಮುಖ್ಯವಾಗಿ ಈ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ದಲ್ಲಿ ತುಷ್ಟಿಗುಣವನ್ನು ಅಳತೆ ಮಾಡೋದಕ್ಕೆ 2 ದೃಷ್ಟಿಕೋನಗಳಿವೆ, 2 ಅಪ್ರೋಚಸ್ ಇದೆ. ಒಂದು
ಕಾರ್ಡಿನಲ್ ಅಪ್ರೋಚ್ ಅಂತ ಹೇಳ್ತೀವಿ, ಎರಡನೇದು ಆರ್ಡಿನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಕಾರ್ಡಿನಲ್ ಅಂತ ಹೇಳಿದರೆ ಮೂಲಾಂಕಗಳ ತುಷ್ಟಿಗುಣ, ಆರ್ಡಿನಲ್ ಅಪ್ರೋಚ್ ಅಂತ ಹೇಳಿದರೆ ಸ್ಥಾನ ಸೂಚಕ ತುಷ್ಟಿಗುಣ ಅಂತ ಹೇಳ್ತೀವಿ. ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಇದನ್ನು ಆಫನ್ ಭಾಳಷ್ಟು ಎಕನಾಮಿಕ್ಸ್ ಕಾರ್ಡಿನಲ್ ಮತ್ತು ಆರ್ಡಿನಲ್ ಅಂತಕ್ಕಂಥ ಆರ್ಡಿನಲ್ ತುಷ್ಟಿಗುಣವನ್ನು ಡಿಫ್ರೆನ್ಸ್ ಮಾಡ್ತಕ್ಕೆ, ಡಿಸ್ಟಿಂಕ್ಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಸೊ ಮಾಡಿದ್ದಾರೆ ಅದನ್ನು. ಇದು ಕಾರ್ಡಿನಲ್ ಮತ್ತು ಆರ್ಡಿನಲ್ ಅಂತಕ್ಕಂಥ ಈ ಎರಡು ಪರಿಕಲ್ಪನೆಗಳನ್ನು, ಎರಡು ಶಬ್ದಗಳನ್ನು ಗಣಿತಶಾಸ್ತ್ರದಿಂದ ತೆಗೆದುಕೊಳ್ಳಲಾಗಿದೆ. ಸೊ ಈಗ ಮೊದಲಿಗೆ ಕಾರ್ಡಿನಲ್ ಅಪ್ರೋಚ್ ಅಂದರೆ ಏನಂತ ನೋಡೋಣ. ಮೂಲಾಂಕಗಳ ತುಷ್ಟಿಗುಣ ಅಂತೇಳಿ ಮಾರ್ಷಲ್ರವರು ಈ ಕಾರ್ಡಿನಲ್ ಅಪ್ರೋಚನ್ನ ಮುಖ್ಯವಾಗಿ ಅಳವಡಿಸ್ಕೊಂಡಿದ್ರು ತಮ್ಮ ಅಧ್ಯಯನದಲ್ಲಿ. ಸೊ ಹಿ ಈಸ್ ಕಾಲ್ಡ್ ಆಸ್ ದ ಚೀಫ್ ಎಕ್ಸ್ಪೋನೆಂಟ್ ಆಫ್ ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್. ಈ ಒಂದು ವಿಧಾನದ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ಮೆಥಡ್, ದಿಸ್ ಕಾನ್ಸೆಪ್ಟ್, ಇಟ್ ಈಸ್ ಪಾಸಿಬಲ್ ಟು ಮೇಜರ್ ಆ್ಯಂಡ್ ಕಂಪೇರ್ ಯುಟಿಲಿಟೀಸ್ ಆಫ್ ಟೂ ಕಮಾಡಿಟೀಸ್. ಎರಡು ಸರಕುಗಳ ತುಷ್ಟಿಗುಣವನ್ನು ಅಳತೆ ಮಾಡಿ ಹೋಲಿಕೆ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳಿ ಕಾರ್ಡಿನಲ್ ಅಪ್ರೋಚ್ನಲ್ಲಿ ಹೇಳಲಾಗತ್ತೆ. ಇಲ್ಲಿ ತುಷ್ಟಿಗುಣವನ್ನು 1, 2, 3, 4 ಅಂತ ಹೇಳಿ ಸಂಖ್ಯೆಗಳ ರೂಪದಲ್ಲಿ, ಓಕೆ, ಮೂಲಾಂಕಗಳ ರೂಪದಲ್ಲಿ ನಾವು ಅಳತೆ ಮಾಡ್ಬೋದು ಅಂತ ಇವರು ಮಾರ್ಷಲ್ರವರು ಹೇಳ್ತಾರೆ. ಸೊ ಸಂಖ್ಯೆಗಳ ರೂಪದಲ್ಲಿ ತುಷ್ಟಿಗುಣವನ್ನು ಅಳತೆ ಮಾಡುವುದಕ್ಕೆ ನಾವೇನಂತ ಕರಿತೀವಿ, ಮೂಲಾಂಕಗಳ ವಿಧಾನ ಅಂತ ಕರಿತೀವಿ. ಮೂಲಾಂಕಗಳ ವಿಧಾನ ಅಂತ ಕರಿತೀವಿ. ಈ ವಿಧಾನದಿಂದ ನಾವು ತುಷ್ಟಿಗುಣವನ್ನು ಅಳತೆ ಮಾಡಿ ಹೋಲಿಕೆ ಮಾಡುವುದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು. ಉದಾಹರಣೆಗೆ, ಒಂದು ಸೇಬು ಹಣ್ಣಿನ ಅನುಭೋಗದಿಂದ 40 ಯೂನಿಟ್ ತುಷ್ಟಿಗುಣ ಪಡೆಯಲು ಸಾಧ್ಯ. ಅದರಂತೆಯೇ ಒಂದು ಮಾವಿನ ಹಣ್ಣಿನಿಂದ 20 ಯೂನಿಟ್ ತುಷ್ಟಿಗುಣವು ದೊರೆಯುತ್ತದೆ. ಅಂದರೆ ಸೇಬು ಹಣ್ಣಿನಿಂದ ಮಾವಿನ ಹಣ್ಣಿಗಿಂತ 20 ಯೂನಿಟ್ನಷ್ಟು ಹೆಚ್ಚು ತುಷ್ಟಿಗುಣ ದೊರೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಏನು, ಇಲ್ಲಿ ಒಂದು ಯಾವುದರಿಂದ ಹೆಚ್ಚಿಗೆ ನಮಗೆ ಯಾವುದ್ರ ಮೇಲೆ ಹೆಚ್ಚಿಗೆ ಬಯಕೆ ಇರುತ್ತೋ ಅದರಲ್ಲಿ ಹೆಚ್ಚಿಗೆ ತುಷ್ಟಿಗುಣ ಸಿಗುತ್ತೆ, ಅದಕ್ಕೊಂದು ಸಂಖ್ಯೆಯನ್ನು ಕೊಟ್ಬಿಡೋದು. ಇದನ್ನು ಹೆಂಗೆ ಅಳತೆ ಮಾಡ್ತೀವಿ ಅನ್ನೋದನ್ನು ಮುಂದೆ ಮಾರ್ಷಲ್ರವರ ಸಿದ್ಧಾಂತಗಳನ್ನ ಕಲಿಬೇಕಾದ್ರೆ ನೋಡ್ತೀವಿ. ಹೇಗೆ ಅಂತೇಳಿದರೆ, ಬೆಲೆಯನ್ನು ಆಧಾರವಾಗಿಟ್ಕೊಂಡು ನಾವು ತುಷ್ಟಿಗುಣವನ್ನು ಅಳತೆ ಮಾಡ್ಬೋದು. ಉದಾಹರಣೆಗೆ 2 ಕಮಾಡಿಟೀಸ್ ಇದೆ. ಈಗ ತೊಗೊಂಡಿದ್ದನ್ನು ಹೇಳ್ತೀನಿ. ಒಂದು ಕೇಕ್ ಇದೆ, ಇನ್ನೊಂದು ಇದು ಡೈರಿ ಮಿಲ್ಕ್ ಚಾಕ್ಲೇಟ್ ಇದೆ. ಸೊ ಎರಡೂ ಅಕ್ಕಪಕ್ಕದಲ್ಲಿಟ್ಟಾಗ ನಾನು ಹೆಚ್ಚಿಗೆ ಬೆಲೆಯನ್ನು ಯಾವುದಕ್ಕೆ ಕೊಟ್ಟು ತೊಗೋಬೇಕು ಅಂತ ಪ್ರಿಫರ್ ಮಾಡ್ತೀನಿ. ಸೊ 10 ರೂಪಾಯಿ ನಾನು ಕೇಕಿಗೆ ಕೊಡೋದಕ್ಕೆ ತಯಾರಿದ್ದೀನಿ, 8 ರೂಪಾಯಿ ನಾನು ಯಾವುದು ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ಕೊಟ್ಟು ತೊಗೊಳೋದಕ್ಕೆ ನಾನು ತಯಾರಿದ್ದೀನಿ. ಈಗ ಯಾವುದರಿಂದ ಹೆಚ್ಚಿಗೆ ನನಗೆ ತುಷ್ಟಿಗುಣ ಸಿಗ್ತಾಯಿದೆ? ಕೇಕ್ನಿಂದ ಸಿಗ್ತಾಯಿದೆ. ಯಾಕಂದರೆ ನಾನು 10 ರೂಪಾಯಿ ಕೊಡೋದಕ್ಕೆ ತಯಾರಿದ್ದೀನಿ. ಸೊ ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ಹೋಲಿಕೆ ಮಾಡಿದರೆ 2 ಯೂನಿಟ್ನಷ್ಟು ಹೆಚ್ಚಿನ ಒಂದು ತುಷ್ಟಿಗುಣ ನನಗೆ ಅದು ಕೇಕ್ನಲ್ಲಿ ಸಿಗ್ತಾಯಿದೆ. ಈ ರೀತಿ ಆ ಬೆಲೆಯನ್ನು ಆಧಾರವಾಗಿಟ್ಕೊಂಡು ನಾವು ತುಷ್ಟಿಗುಣವನ್ನು ಅಳತೆ ಮಾಡ್ಬೋದು ಅಂತೇಳಿ ಮುಂದೆ ಮಾರ್ಷಲ್ರವ್ರು ಹೇಳ್ತಾರೆ. ಸೊ ಈಗ ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಈಗ ಮುಂದಿನದಾಗಿ ಆರ್ಡಿನಲ್ ಅಪ್ರೋಚ್ ಅಂತ ಬರುತ್ತೆ. ಆರ್ಡಿನಲ್ ಅಂತ ಹೇಳಿದರೆ ನಾವು ಸ್ಥಾನ ಸೂಚಕ ತುಷ್ಟಿಗುಣ ಅಂತ ಕರಿತೀವಿ. ಇಲ್ಲಿ ಹಿಗ್ಸ್, RJD ಅಲೆನ್ ಮತ್ತು ಇತರೆ ಒಂದು ಅರ್ಥಶಾಸ್ತ್ರಜ್ಞರು ಈ ಆರ್ಡಿನಲ್ ಯುಟಿಲಿಟಿ ಅಪ್ರೋಚಿಗೆ ಬೆಂಬಲವಾಗಿ ನಿಂತ್ಕೊಂಡು ಅದನ್ನು ಅಭಿವೃದ್ಧಿಪಡಿಸ್ತಾ ಹೋದರು. ಇವರ ಪ್ರಕಾರ, ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಆರ್ಡಿನಲ್ ಯುಟಿಲಿಟಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಜರ್ ಯುಟಿಲಿಟೀಸ್ ಆಫ್ 2 ಕಮಾಡಿಟೀಸ್ ಬಟ್ ಕ್ಯಾನ್ ಬಿ ಕಂಪೇರ್ಡ್. ತುಷ್ಟಿಗುಣವನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ತುಷ್ಟಿಗುಣವನ್ನು ನಾವು ಏನು ಮಾಡ್ಬೋದು, ಹೋಲಿಕೆ ಮಾಡಿ ಮಾತ್ರ ನೋಡ್ಬೋದು, ತುಲನಾತ್ಮಕವಾಗಿ ಮಾತ್ರ ನೋಡ್ಬೋದು ಅನ್ನೋದು ಹಿಗ್ಸ್, ಅಲೆನ್ ಮತ್ತು ಇತರೆ ಅರ್ಥಶಾಸ್ತ್ರಜ್ಞರ ಒಂದು ಅಭಿಪ್ರಾಯ. ಅದಕ್ಕೆ ರ್ಯಾಂಕ್ ಕೊಡ್ಬೋದು. ಉದಾಹರಣೆಗೆ ನನ್ನ ಎದುರಿಗೆ ಒಂದು 4 ಕಮಾಡಿಟೀಸ್ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಎದುರಿಗೆ ಒಂದು 4 ಕಮಾಡಿಟೀಸ್ ಇದೆ. ಒಂದು ಕೇಕ್, ಇನ್ನೊಂದು ಡೈರಿ ಮಿಲ್ಕ್ ಚಾಕ್ಲೇಟ್, ಇನ್ನೊಂದು ಗುಲಾಬ್ ಜಾಮೂನ್, ರೈಟ್. ಈಗ ಇದರಲ್ಲಿ ಮೊದಲಿಗೆ ನೀವು ಯಾವುದು ತಗೋಬೇಕು ಅಂತ ಬಯಸ್ತೀರಿ? ಕೆಲವರು ಜಾಮೂನನ್ನು ಫಸ್ಟಿಗೆ ಪ್ರಿಫರ್ ಮಾಡ್ಬೋದು, ಅಂದರೆ ಅದರಲ್ಲಿ ಅವರಿಗೆ ಹೆಚ್ಚಿಗೆ ತುಷ್ಟಿಗುಣ ಸಿಗ್ತಾ ಇದೆ. ಎರಡನೇದಾಗಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ಬೋದು, ಅವ್ನು ಕೇಕನ್ನು ಪ್ರಿಫರ್ ಮಾಡ್ಬೋದು. ಇನ್ನೊಬ್ಬ ವ್ಯಕ್ತಿ ಚಾಕ್ಲೇಟ್ನ ಪ್ರಿಫರ್ ಮಾಡ್ಬೋದು. ಮೊದಲಿಗೆ ಚಾಕ್ಲೇಟ್ನ ತೊಗೋತೀನಿ, ಆನಂತರ ಜಾಮೂನ್ನ ತೊಗೋತೀನಿ, ಅದಾದಮೇಲೆ ಕೇಕನ್ನು ತೊಗೋತೀನಿ. ಹೀಗೆ ರ್ಯಾಂಕನ್ನು ಕೊಡ್ಬೋದು ವಿನಃ ಅದನ್ನು ಹೋಲಿಕೆ ಮಾಡ್ಬೋದು. ಇದು ಫಸ್ಟ್ ನಾನು ಇದನ್ನು ತೊಗೊತೀನಿ, ಸೆಕೆಂಡ್ ಇದನ್ನು ಪಡ್ಕೊತೀನಿ, ಮೂರನೇದಾಗಿ ಇದನ್ನು ತೊಗೊತೀನಿ ಅಂತೇಳಿ ಆತ ರ್ಯಾಂಕನ್ನು ಕೊಡ್ಬೋದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳಿ. ಆದರೆ ಆತ
ಅವುಗಳನ್ನು ನಿರ್ದಿಷ್ಟವಾಗಿ ನಿಖರವಾಗಿ ಅಳತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಷ್ಟು ತುಷ್ಟಿಗುಣ ಇದರಿಂದ ಸಿಗ್ತಾ ಇದೆ ಅಂತೇಳಿ. ರೈಟ್, ಇದು ಆರ್ಡಿನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಇದನ್ನು ಪ್ರೊಫೆಸರ್ JR ಹಿಗ್ಸ್, RJD ಅಲೆನ್ ಮತ್ತು ಇತರೆ ಒಂದು ಅರ್ಥಶಾಸ್ತ್ರಜ್ಞರು ಡೆವಲಪ್ ಮಾಡ್ತಾ ಬಂದರು. ಇದೇ ಒಂದು ಇದನ್ನೇ ಆಧಾರವಾಗಿಟ್ಟುಕೊಂಡು ಹಿಗ್ಸ್ರವರು ಮುಂದೆ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ನ ಔದಾಸೀನ್ಯ ವಕ್ರರೇಖೆಯ ಒಂದು ವಿಶ್ಲೇಷಣೆಯನ್ನು ನೀಡಿದರು. ರೈಟ್, ಸೊ ಔದಾಸೀನ್ಯ ವಕ್ರರೇಖೆಯ ವಿಶ್ಲೇಷಣೆಯು ಈ ಒಂದು ಆರ್ಡಿನಲ್ ಅಪ್ರೋಚ್ ಮೇಲೆ ನಿಂತ್ಕೊಂಡಿದೆ ಅಂತ ಹೇಳ್ತೀವಿ. ರೈಟ್, ಅದೇ ನಾವು ಕಾರ್ಡಿನಲ್ ಅಪ್ರೋಚ್ ಏನು ನೋಡಿದ್ವಿ, ಕಾರ್ಡಿನಲ್ ಅಂದರೆ ಮೂಲಾಂಕಗಳ ತುಷ್ಟಿಗುಣದ ಒಂದು ದೃಷ್ಟಿಕೋನ ಏನು ನೋಡಿದ್ವಿ, ಆ ಅಪ್ರೋಚ್ ಆಧಾರದ ಮೇಲೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ನಿಂತ್ಕೊಂಡಿದೆ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ನಿಂತ್ಕೊಂಡಿದೆ. ರೈಟ್, ಹೀಗೆ ಆರ್ಡಿನಲ್ ಅಪ್ರೋಚನ್ನ ನೋಡಿದಾಗ ನಾವು ಏನು ಮಾಡ್ತೀವಿ, ಅಲ್ಲಿ ರ್ಯಾಂಕನ್ನು ಕೊಡ್ತೀವಿ. ಯಾಕಂದರೆ ತುಷ್ಟಿಗುಣ ಒಂದು ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರೋದ್ರಿಂದ ಅದನ್ನು ಅಳತೆ ಮಾಡೋದು ಅಸಾಧ್ಯ, ಆದರೆ ಅದನ್ನು ಸ್ಥಾನ ಸೂಚಕದ ಮೂಲಕ ಹೋಲಿಕೆ ಮಾಡಿ ನೋಡ್ಬೋದು ಅನ್ನೋದು ಆರ್ಡಿನಲ್ ಅಪ್ರೋಚ್ ಸಪೋರ್ಟ್ ಮಾಡ್ತಕ್ಕಂತಹ ಅರ್ಥಶಾಸ್ತ್ರಜ್ಞರ ಒಂದು ವ್ಯೂ ಆಗಿದೆ. ರೈಟ್, ಆರ್ಡಿನಲ್ ಯುಟಿಲಿಟಿ ಪರ್ಮಿಟ್ಸ್ ಅಸ್ ಟು ಸೇ ವಾಟ್ ಕನ್ಸ್ಯೂಮರ್ಸ್ ಪ್ರಿಫರ್ ಬಟ್ ಡಸ್ ನಾಟ್ ಇಂಡಿಕೇಟ್ ಹೌ ಮಚ್. ಜನ ಯಾವುದನ್ನು ಬಯಸ್ತಾರೆ, ಅನುಭೋಗಿಗಳು ಯಾವುದನ್ನು ಬಯಸ್ತಾರೆ ಅನ್ನೋದನ್ನು, ಯಾವುದನ್ನು ಹೆಚ್ಚಿಗೆ ಪ್ರಿಫರ್ ಮಾಡ್ತಾರೆ, ಯಾವುದನ್ನು ಕಡಿಮೆ ಪ್ರಿಫರ್ ಮಾಡ್ತಾರೆ ಅನ್ನೋದನ್ನು ಹೇಳ್ಬೋದು, ಆದರೆ ಎಷ್ಟು ಅದರಿಂದ ಅವರಿಗೆ ತುಷ್ಟಿಗುಣ ಸಿಗ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವರ ಒಂದು ಅಪ್ರೋಚ್ ಆಗಿದೆ. ಮುಂದಿನದಾಗಿ ಪ್ರೊಫೆಸರ್ ಮಾರ್ಷಲ್ರವರು ಕಾರ್ಡಿನಲ್ ಅಪ್ರೋಚ್ಗೆ ಸಪೋರ್ಟ್ ಮಾಡ್ತಾ ಬಂದರು. ಹಿಗ್ಸ್ ಮತ್ತು ಅಲೆನ್ರವರು ಆರ್ಡಿನಲ್ ಅಪ್ರೋಚ್ಗೆ ಅದನ್ನು ಡೆವಲಪ್ ಮಾಡ್ತಾ ಬಂದರು. ಮುಂದೆ ಕಾನ್ಸೆಪ್ಟ್ಸ್ ಆಫ್ ಯುಟಿಲಿಟಿ, ತುಷ್ಟಿಗುಣದಲ್ಲಿ ಬರ್ತಕ್ಕಂತಹ ಮುಖ್ಯವಾದಂಥ ಪರಿಕಲ್ಪನೆಗಳನ್ನು ನೋಡೋಣ. ಇಲ್ಲಿ 3 ಮುಖ್ಯ ಪರಿಕಲ್ಪನೆಗಳು ಬರುತ್ತೆ. ಒಂದು ಇನಿಷಿಯಲ್ ಯುಟಿಲಿಟಿ, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಯಾಕಂದರೆ ಮುಂದೆ ಬರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಇವುಗಳನ್ನು ಪದೇ ಪದೇ ಬಳಸಲಾಗುತ್ತೆ. ಆ ಕಾರಣದಿಂದ ಇನಿಷಿಯಲ್ ಯುಟಿಲಿಟಿ, ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತಕ್ಕಂಥ 3 ಪರಿಕಲ್ಪನೆಗಳಿದೆ. ಇನಿಷಿಯಲ್ ಯುಟಿಲಿಟಿ ಅಂತ ಹೇಳಿದರೆ ಪ್ರಾರಂಭಿಕ ಅಥವಾ ಮೂಲ ತುಷ್ಟಿಗುಣ ಅಂತ ಹೇಳ್ತೀವಿ. ಟೋಟಲ್ ಯುಟಿಲಿಟಿ ಅಂತ ಹೇಳಿದರೆ ಒಟ್ಟು ತುಷ್ಟಿಗುಣ. ಅಂಚಿನ ತುಷ್ಟಿಗುಣ ಅಂದರೆ ಮಾರ್ಜಿನಲ್ ಯುಟಿಲಿಟಿ. ಸೊ ಇವುಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇನಿಷಿಯಲ್ ಯುಟಿಲಿಟಿ ಅಂತ ಹೇಳಿದರೆ, ಇನಿಷಿಯಲ್ ಯುಟಿಲಿಟಿ ರೆಫರ್ಸ್ ಟು ದ ಯುಟಿಲಿಟಿ ದ್ಯಾಟ್ ಈಸ್ ಡಿರೈವ್ಡ್ ಬೈ ಕನ್ಸ್ಯೂಮಿಂಗ್ ದ ಫಸ್ಟ್ ಯೂನಿಟ್ ಆಫ್ ಅ ಕಮಾಡಿಟಿ. ಪ್ರಾರಂಭಿಕ ಹಂತದಲ್ಲಿ ಅಥವಾ ಆರಂಭದಲ್ಲಿ ಅನುಭೋಗಿಸುವ ಮೊದಲ ಘಟಕದ ಸರಕಿನಿಂದ ಸಿಗುವ ತುಷ್ಟಿಗುಣವನ್ನು ನಾವು ಮೂಲ ತುಷ್ಟಿಗುಣ ಅಥವಾ ಪ್ರಾರಂಭಿಕ ತುಷ್ಟಿಗುಣ ಅಂತ ಕರಿತೀವಿ. ರೈಟ್, ಅಂದರೆ ಏನು, ಈಗ ತುಂಬ ಟಯರ್ಡ್ ಆಗಿದೆ, ಒಂದು ಕಪ್ ಟೀನ ತೊಗೊಂಡು ಬಂದು ಕುಡಿತೀನಿ. ಆ ಫಸ್ಟ್ ಕಪ್ ಆಫ್ ಟೀ ಏನಿದೆ ನನಗೆ ಕೊಡ್ತಕ್ಕಂಥ ತುಷ್ಟಿಗುಣವನ್ನು ನಾನು ಏನಂತ ಕರಿತೀನಿ, ಇನಿಷಿಯಲ್ ಯುಟಿಲಿಟಿ ಅಂತ ಕರಿತೀನಿ. ಅದೇ ಎರಡನೇ ಒಂದು ಕಪ್ ಆಫ್ ಟೀನ ನಾನು ಕುಡಿದಾಗ ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣವನ್ನು ನಾನು ಇನಿಷಿಯಲ್ ಯುಟಿಲಿಟಿ ಅಂತ ಕರೆಯೋದಿಲ್ಲ, ಅದು ಸೀಮಾಂತ ತುಷ್ಟಿಗುಣ ಆಗುತ್ತೆ. ಯಾಕಂದರೆ ಎಡಿಷನ್ ಆಯ್ತಲ್ಲ, ಈ ಒಂದು ಕಪ್ ಆಫ್ ಟೀಗೆ ಇನ್ನೂ ಎಡಿಷನ್ ಆಯಿತು. ರೈಟ್, ಹೀಗೆ ಮೊದಲು ಪ್ರಾರಂಭಿಕವಾಗಿ ನೀವು ಅನುಭೋಗಿಸುವ ಒಂದು ಸರಕೇನಿದೆ, ಮೊದಲನೇ ಘಟಕ ಏನಿದೆ, ಆ ಘಟಕದಿಂದ ಸಿಗುವ ತುಷ್ಟಿಗುಣವನ್ನು ನಾವು ಪ್ರಾರಂಭಿಕ ಅಥವಾ ಮೂಲ ತುಷ್ಟಿಗುಣ ಅಂತ ಕರಿತೀವಿ. ರೈಟ್, ಅದಕ್ಕೆ ಮುಂದಿನದಾಗಿ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಅಂತ ಹೇಳಿದರೆ ಇದು ಪ್ರತಿಯೊಂದು ಘಟಕದಿಂದ ಸಿಗತಕ್ಕಂತಹ ತುಷ್ಟಿಗುಣವನ್ನು ಒಟ್ಟುಗೂಡಿಸಿದರೆ ನಮಗೆ ಒಟ್ಟು ತುಷ್ಟಿಗುಣ ಸಿಗತ್ತೆ. ಉದಾಹರಣೆಗೆ ಮೊದಲನೇ ಕಪ್ ಆಫ್ ಟೀನ ಕುಡಿದೆ ನನಗೆ 10 ಘಟಕಗಳಷ್ಟು, ಐ ವಿಲ್ ರೈಟ್ ಇಟ್ ಹಿಯರ್. ಮೊದಲನೇ ಘಟಕದ ಟೀನ ಕುಡಿದೆ, ಅದರಿಂದ ನನಗೆ 10 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಎರಡನೇ ಕಪ್ ಆಫ್ ಟೀ ಕುಡಿದೆ, ಅದರಿಂದ ನನಗೆ ತುಷ್ಟಿಗುಣ ನೋಡ್ರಿ, 1 ಕಪ್ ಟೀ ಕುಡಿದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ, ಹೌದಾ. ಎರಡನೇ ಕಪ್ ಆಫ್ ಟೀ ತೊಗೊಂಡು ಬಂದಾಗ ಸಾಕು ಬಿಡ್ರಿ ಅನ್ನಿಸ್ತಾ ಇರುತ್ತೆ, ಆದರೂ ಕೂಡ ಕುಡಿತೀವಿ ಅಂತ ಇಟ್ಕೊಳ್ಳಿ. 8 ಯೂನಿಟ್ಸ್ನಷ್ಟು ನನಗೆ ಯುಟಿಲಿಟಿ ಸಿಗತ್ತೆ ಅಂತ ಇಟ್ಕೊಳ್ಳಿ. ಮೂರನೇ ಕಪ್ ಆಫ್ ಟೀ ನಿರಂತರ ಕುಡಿತಾ ಹೋದರೆ 3ನೇ ಕಪ್ ಆಫ್ ಟೀ ತೊಗೊಂಡಾಗ ನನಗೆ ಅಯ್ಯೋ ಸಾಕಾಗಿತ್ತು ಅದೇ ನನಗೆ ಅಂತ, ಹೌದಾ. ಇಲ್ಲಿ ನನಗೆ ಕೇವಲ 5 ಯೂನಿಟ್ಸ್ ಯುಟಿಲಿಟಿ ಸಿಗತ್ತೆ ಅಂತ ಇಟ್ಕೊಳ್ಳಿ. ರೈಟ್, ಹೀಗೆ ಯಾವ ರೀತಿಯಾಗಿ ನಾವು ಹೆಚ್ಚಿಗೆ ಒಂದು ಸರಕುಗಳನ್ನ ಅನುಭವ ಮಾಡ್ತಾ ಹೋಗ್ತೀವಿ, ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣದ ಪ್ರಮಾಣ ಬೇರೆ ಬೇರೆ ಆಗಿರುತ್ತೆ. ಈಗ ನಾನು 3 ಕಪ್ ಆಫ್ ಟೀನ ಕನ್ಸ್ಯೂಮ್ ಮಾಡಿದಾಗ, ಅನುಭೋಗಿಸಿದಾಗ, ಇದರಿಂದ ಸಿಗ್ತಕ್ಕಂಥ ನನಗೆ ಒಟ್ಟು ತುಷ್ಟಿಗುಣ ಎಷ್ಟಾಯಿತು, 10 + 8 + 5
ಈಸ್ ಈಕ್ವಲ್ ಟು 23. ಒಟ್ಟು ತುಷ್ಟಿಗುಣ ಎಷ್ಟು? 23 ಘಟಕಗಳಷ್ಟು. ಸೊ ನನಗೆ 3 ಕಪ್ ಆಫ್ ಟೀನಿಂದ ಒಟ್ಟು ಸಿಗ್ತಕ್ಕಂಥ ತುಷ್ಟಿಗುಣ 23 ಯೂನಿಟ್ನಷ್ಟು ಅಂತ ಹೇಳ್ತೀವಿ. ಸೊ ಟೋಟಲ್ ಯುಟಿಲಿಟಿ ಈಸ್ ದ ಅಮೌಂಟ್ ಆಫ್ ಯುಟಿಲಿಟಿ ಡಿರೈವ್ಡ್ ಫ್ರಮ್ ಕನ್ಸಂಪ್ಷನ್ ಆಫ್ ಆಲ್ ದ ಯೂನಿಟ್ಸ್ ಆಫ್ ದ ಕಮಾಡಿಟಿ ಆಟ್ ದ ಡಿಸ್ಪೋಸಲ್ ಆಫ್ ದ ಕನ್ಸ್ಯೂಮರ್. ಅನುಭೋಗ ಮಾಡುವ ಎಲ್ಲ ಸರಕುಗಳ ಘಟಕಗಳ ಮೂಲಕ ಪಡೆಯುವ ತುಷ್ಟಿಗುಣವನ್ನು ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಸೊ ಅನುಭೋಗ ಮಾಡಿದ ಒಟ್ಟು ಘಟಕಗಳೆಷ್ಟು? 3. ಈ 3 ಘಟಕಗಳಿಂದ ನನಗೆ ಸಿಕ್ಕ ಒಟ್ಟು ತುಷ್ಟಿಗುಣ ಎಷ್ಟು? 23. ಸೊ 23 ಯೂನಿಟ್ನಷ್ಟು ನನಗೆ ತುಷ್ಟಿಗುಣ ಸಿಕ್ತು. ಇದನ್ನು ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಸೊ ಪ್ರತಿಯೊಂದು ಘಟಕದಿಂದ ಎಷ್ಟು ಸಿಗ್ತಾ ಇದೆ? ಒಂದು 10, 8 ಮತ್ತು 5. ಸೊ ಎಲ್ಲ ಸೇರಿಸಿ 3 ಕಪ್ ಟೀ ಕುಡಿದಿದ್ದರಿಂದ ನನಗೆ 23 ಯೂನಿಟ್ಸ್ನಷ್ಟು ತುಷ್ಟಿಗುಣ ಸಿಕ್ಕಿದೆ ಅಂತ ಹೇಳ್ತೀವಿ. ರೈಟ್. ಮುಂದಿನದಾಗಿ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ಈಗ ಇಲ್ಲಿ ಉದಾಹರಣೆ ತೊಗೊಂಡಿದ್ದೀವಿ. ಫಸ್ಟ್ ಕಪ್ ಆಫ್ ಟೀಯಿಂದ ನನಗೆ 10 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಕ್ತು. ಸೆಕೆಂಡ್ ಕಪ್ ಆಫ್ ಟೀನಿಂದ ನನಗೆ 8 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಕ್ತು. ನೋಡಿ, ಮೊದಲನೇ ಯೂನಿಟ್ ಆಫ್ ಕಪ್ ಆಫ್ ಟೀದಿಂದ ನನಗೆ 10 ಯೂನಿಟ್ಸ್ನಷ್ಟು ಯುಟಿಲಿಟಿ ತುಷ್ಟಿಗುಣ ಸಿಕ್ಕಿದೆ, 10 ಘಟಕಗಳಷ್ಟು. ಈಗ ಎಡಿಷ್ನಲ್ ಹೆಚ್ಚುವರಿಯಾಗಿ ಮತ್ತೊಂದು ಘಟಕದ ಅಥವಾ ಮತ್ತೊಂದು ಕಪ್ ಆಫ್ ಟೀ ಹೆಚ್ಚುವರಿಯಾಗಿ ನಾನು ಕುಡಿದಿದ್ದಕ್ಕೆ ನನಗೆ ಯುಟಿಲಿಟಿ ಎಷ್ಟು ಸಿಗ್ತಾ ಇದೆ? 8 ಸಿಗ್ತಾ ಇದೆ. ಸೊ ಎಡಿಷನ್ ಎಷ್ಟಾಯಿತು? 10ಕ್ಕೆ 8 ಕೂಡಿತಲ್ಲ ಇಲ್ಲಿ. ಸೊ ಈ 8 ಘಟಕಗಳಷ್ಟೇನಿದೆ ಇದು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಹೇಗೆ ಅಂದರೆ, ಈಗ ಈ ಹೆಚ್ಚುವರಿ 8 ಘಟಕಗಳಷ್ಟು ನನಗೇನು ಸಿಕ್ಕಿದೆನೋ ಈ ತುಷ್ಟಿಗುಣ ಎರಡನೇ ಘಟಕದಿಂದ, ಇದನ್ನು ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಈಗ ಒಂದು ವೇಳೆ 3ನೇ ಕಪ್ ಆಫ್ ಟೀನ ನಾನು ಕುಡಿದಾಗ ನನಗೆ 5 ಯೂನಿಟ್ನಷ್ಟು ತುಷ್ಟಿಗುಣ ಸಿಗತ್ತೆ ಅಂತ ಇಟ್ಕೊಳ್ಳಿ. 5 ಯೂನಿಟ್ನಷ್ಟು. ಈಗ ಮೊದಲಿಗೆ ಎಷ್ಟು ಸಿಕ್ಕಿತ್ತು ನನಗೆ? ಇಲ್ಲಿ 10 ಸಿಕ್ಕಿತ್ತು, ಇಲ್ಲಿ 8 ಸಿಕ್ಕಿತ್ತು. ಒಟ್ಟಾರೆಯಾಗಿ ನನಗೆ 18 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ಕಿತ್ತು. ಈಗ ಹೆಚ್ಚುವರಿಯಾಗಿ ಮತ್ತೊಂದು ಘಟಕದಷ್ಟು ಮತ್ತೊಂದು ಯೂನಿಟ್ನ ಮತ್ತೊಂದು ಕಪ್ ಆಫ್ ಟೀ ಕುಡಿದಾಗ ನನಗೆ 5 ಯೂನಿಟ್ನಷ್ಟು ಸಿಗ್ತಾ ಇದೆ. ಇಲ್ಲಿ ಹೆಚ್ಚುವರಿಯಾಗಿ ಎಷ್ಟು ಸಿಗ್ತಾ ಇದೆ? ನನಗೆ 5 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಸೊ ಒಟ್ಟಾರೆಯಾಗಿ ನನಗೆ 23 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ತು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ, ಏನಂತ ಹೇಳಿದರೆ, ಹೆಚ್ಚುವರಿಯಾಗಿ ಒಂದು ಘಟಕದ ಅನುಭೋಗದಿಂದ ಸಿಗುವ ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ? ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹೆಚ್ಚುವರಿ ಒಂದು ಘಟಕದ ಸರಕಿನ ಅನುಭೋಗದಿಂದ ಅಥವಾ ಬಳಕೆಯಿಂದ ಸಿಗುವ ಹೆಚ್ಚುವರಿ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ಮಾರ್ಜಿನಲ್ ಯುಟಿಲಿಟಿ ಈಸ್ ದ ಅಮೌಂಟ್ ಆಫ್ ಯುಟಿಲಿಟಿ ಡಿರೈವ್ಡ್ ಫ್ರಮ್ ದ ಕನ್ಸಂಪ್ಷನ್ ಆಫ್ ಆ್ಯನ್ ಎಡಿಷ್ನಲ್ ಯೂನಿಟ್ ಆಫ್ ಅ ಕಮಾಡಿಟಿ. ಈಗ ಮೊದಲನೇ ಕಪ್ ಆಫ್ ಟೀದಿಂದ ನನಗೆ 10 ಯೂನಿಟ್ನಷ್ಟು ಯುಟಿಲಿಟಿ ಸಿಗ್ತಾ ಇದೆ. ಎರಡನೇ ಕಪ್ ಆಫ್ ಟೀನಿಂದ ನನಗೆ 8 ಯೂನಿಟ್ನಷ್ಟು ಸಿಗ್ತಾ ಇದೆ. ಸೊ ಹೆಚ್ಚು ಎಷ್ಟಾಯಿತು? ಮೊದಲನೇದು 10 ಸಿಕ್ಕಿದೆ. ಹೆಚ್ಚುವರಿ ಒಂದು ಘಟಕ ಅಂದರೆ ಎರಡನೇ ಕಪ್ ಆಫ್ ಟೀದಿಂದ ನನಗೆ 8 ಯೂನಿಟ್ನಷ್ಟು ಸಿಗ್ತಾ ಇದೆ. ಸೊ ಈ 8 ಯೂನಿಟ್ ಏನಿದೆ ಇದನ್ನು ನಾನು ಸೀಮಾಂತ ತುಷ್ಟಿಗುಣ ಅಂತ ಕರಿತೀನಿ. ಈಗ ಈ ಎರಡೂ ಸೇರಿ ನನಗೆ 18 ಯೂನಿಟ್ನಷ್ಟು ಸಿಕ್ಕಿದೆ, ಫೈನ್. ಒಂದು ವೇಳೆ 3ನೇ ಕಪ್ ಆಫ್ ಟೀನ ನಾನು ಸೇವನೆ ಮಾಡಿದಾಗ ಎಷ್ಟು ಸಿಗುತ್ತೆ? ನನಗೆ 5 ಯೂನಿಟ್ನಷ್ಟು ಯುಟಿಲಿಟಿ ಸಿಗತ್ತೆ ಅಂತ ಇಟ್ಕೊಳ್ಳಿ. 5 ಯೂನಿಟ್ನಷ್ಟು ನನಗೆ ಯುಟಿಲಿಟಿ ಸಿಕ್ಕಾಗ ಇಲ್ಲಿ ಹೆಚ್ಚುವರಿಯಾಗಿ ಒಂದು ಘಟಕದ ಸೇವನೆಯಿಂದ ಹೆಚ್ಚುವರಿಯಾಗಿ 1 ಕಪ್ ಆಫ್ ಟೀ ಸೇವನೆ ಮಾಡುವುದರಿಂದ ನನಗೆ ಹೆಚ್ಚುವರಿಯಾಗಿ ಸಿಗತಕ್ಕಂಥ ತುಷ್ಟಿಗುಣ ಎಷ್ಟು? 5 ಯೂನಿಟ್ನಷ್ಟು. ಇದನ್ನು ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ರೈಟ್. ಸೊ ಮುಂದೆ ಒಂದು ಎಕ್ಸ್ಪ್ಲನೇಷನ್, ಒಂದು ಉದಾಹರಣೆ ಮೂಲಕ ಕೂಡ ನಾನು ಇದನ್ನು ತಿಳಿಸ್ತೀನಿ. ಸೊ ಮಾರ್ಜಿನಲ್ ಯುಟಿಲಿಟಿ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆ್ಯಸ್ ದ ರೇಟ್ ಆಫ್ ಚೇಂಜ್ ಆಫ್ ಟೋಟಲ್ ಯುಟಿಲಿಟಿ ಬೈ ಎ ಯೂನಿಟ್ ಚೇಂಜ್ ಇನ್ ದ ಯೂನಿಟ್ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಅ ಕಮಾಡಿಟಿ. ಅಂದರೆ ಅನುಭೋಗ ಮಾಡ್ತಕ್ಕಂಥ ಸರಕಿನ ಪ್ರಮಾಣದಲ್ಲಿ ಬದಲಾವಣೆ ಆದ ಸಮಯದಲ್ಲಿ ಒಟ್ಟು ತುಷ್ಟಿಗುಣದಲ್ಲಿ ಆದಂಥ ಬದಲಾವಣೆಯನ್ನು ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿಬೋದು. ರೈಟ್. ಮುಂದಿನದಾಗಿ ಸೀಮಾಂತ ತುಷ್ಟಿಗುಣವನ್ನು ಯಾವ ರೀತಿಯಾಗಿ ಅಳತೆ ಮಾಡ್ತೀವಿ ಅಂತ. ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಕ್ವಾಂಟಿಟಿ. ತುಷ್ಟಿಗುಣ ಎಷ್ಟಾಗಿದೆ ಅನ್ನೋದನ್ನು, ಸೀಮಾಂತ ತುಷ್ಟಿಗುಣ ಎಷ್ಟಿದೆ ಅನ್ನೋದನ್ನು ಕಂಡುಹಿಡ್ಕೋಬೋದು. ಅಥವಾ
ಇನ್ನೊಂದು ಸಮೀಕರಣ ಇದೆ, ಎಮ್ ಯು ಈಸ್ ಈಕ್ವಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ 1. ಎಮ್ ಯು ಎನ್ ಅಂತ ಹೇಳಿದರೆ ಮಾರ್ಜಿನಲ್ ಯುಟಿಲಿಟಿ ಆಫ್ ಎನ್ ಯೂನಿಟ್ಸ್ ಅಂತ ಹೇಳ್ತೀವಿ. ಎನ್ ಎಷ್ಟು ಸರಕುಗಳನ್ನ ಅನುಭೋಗ ಮಾಡ್ತೀವೋ ಅಷ್ಟೆಲ್ಲ ಸರಕುಗಳ ಸೀಮಾಂತ ತುಷ್ಟಿಗುಣ ಈಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಆಫ್ ಎನ್ ಯೂನಿಟ್ಸ್ ಆಫ್ ಕಮಾಡಿಟಿ, ಟಿ ಯು ಎನ್ ಅಂತ ಹೇಳ್ತೀವಿ, ಮೈನಸ್ ಟಿ ಯು ಎನ್ ಮೈನಸ್ 1. ಅಂದರೆ ಹೆಚ್ಚುವರಿ ಏನು ಘಟಕವನ್ನು ಅನುಭವಿಸಿರ್ತೀವೋ ಆ ಹೆಚ್ಚುವರಿ ಘಟಕದ ಅನುಭೋಗದಿಂದ ಒಂದು ಯೂನಿಟ್ನ ಮೈನಸ್ ಮಾಡಿದಾಗ ನಮಗೆ ಸೀಮಾಂತ ತುಷ್ಟಿಗುಣ ಸಿಗುತ್ತೆ. ಸೊ ಈ ಇಕ್ವೇಷನ್ಸ್ಗಳ ಮೂಲಕ ಕೂಡ ನಾವು ತುಷ್ಟಿಗುಣವನ್ನು ಅಳತೆ ಮಾಡಬಹುದು. ಮುಂದಿನದಾಗಿ ಒಟ್ಟು ತುಷ್ಟಿಗುಣ. ಓಕೆ, ಈಗ ಮುಂದಿನದಾಗಿ ನಾವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ, ಒಟ್ಟು ತುಷ್ಟಿಗುಣವನ್ನು ಯಾವ ರೀತಿಯಾಗಿ ಅಳತೆ ಮಾಡಲಾಗತ್ತೆ ಅಂತ ನೋಡೋಣ. ಮೊದಲಿಗೆ ಮಿಯರ್ಸ್ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಮಿಯರ್ಸ್, ಟೋಟಲ್ ಯುಟಿಲಿಟಿ ಈಸ್ ದ ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟೀಸ್ ಅಸೋಸಿಯೇಟೆಡ್ ವಿತ್ ಕನ್ಸಂಪ್ಷನ್ ಆಫ್ ಸಕ್ಸೆಸಿವ್ ಯೂನಿಟ್ಸ್. ಹೇಳ್ತೀನಿ, ಮೊದಲನೇದು ನಾನು ಉದಾಹರಣೆ ಏನು ತೊಗೊಂಡಿದ್ವಿ ಅದೇ ಉದಾಹರಣೆ. ಫಸ್ಟ್ ಕಪ್ ಆಫ್ ಟೀಯಿಂದ 10 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಗುತ್ತೆ, ಸೆಕೆಂಡ್ ಕಪ್ ಆಫ್ ಟೀಯಿಂದ 8 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಗುತ್ತೆ, ಥರ್ಡ್ ಕಪ್ ಆಫ್ ಟೀದಿಂದ 5 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಗುತ್ತೆ. ಸೊ ಫಸ್ಟ್ ಯೂನಿಟ್ದಿಂದ ನನಗೆ 10 ಯೂನಿಟ್ಸ್, ಎರಡನೇ ಘಟಕದ ಅನುಭೋಗದಿಂದ ನನಗೆ 8 ಯೂನಿಟ್ ಮತ್ತು ಮೂರನೇ ಘಟಕದ ಅನುಭೋಗದಿಂದ 5 ಯೂನಿಟ್ನಷ್ಟು ಒಟ್ಟು ತುಷ್ಟಿಗುಣ ಸಿಗುತ್ತೆ. ಈ ಎಲ್ಲ ಸೇರಿದಾಗ ಏನಾಗುತ್ತೆ 23. ಈ 23. ಸೊ ಮಾರ್ಜಿನಲ್ ಯುಟಿಲಿಟಿ ಆಫ್ ಫಸ್ಟ್ ಯೂನಿಟ್ ಈಸ್ 10 ಯೂನಿಟ್ಸ್. ಮೊದಲನೇ ಕಪ್ ಆಫ್ ಟೀ ಕುಡಿದಾಗ ನನಗೆ ಅದರ ಸೀಮಾಂತ ತುಷ್ಟಿಗುಣ ಎಷ್ಟಿದೆ 10 ಘಟಕಗಳಷ್ಟು. ಎರಡನೇ ಕಪ್ ಆಫ್ ಟೀ ಕುಡಿದಾಗ ಅದರಿಂದ ಸೀಮಾಂತ ತುಷ್ಟಿಗುಣ 8 ಘಟಕಗಳಷ್ಟು ಸಿಗುತ್ತೆ. ಮೂರನೇದರಿಂದ 5 ಘಟಕಗಳಷ್ಟು ಸಿಗುತ್ತೆ. ಈ ಎಲ್ಲ ಸೀಮಾಂತ ತುಷ್ಟಿಗುಣಗಳನ್ನು ನಾನು ಕೂಡಿಸಿದೆ ಅಂತ ಹೇಳಿದರೆ ನನಗೆ 23 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ಸಿಗುತ್ತೆ. ಇದನ್ನೇ ಒಂದು ಉದಾಹರಣೆ ಮೂಲಕ ನೋಡೋಣ. ನಾವು ಆ್ಯಪಲ್ಗಳನ್ನು ತಗೊಂಡು ಒಂದು ಉದಾಹರಣೆ ಮೂಲಕ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂದರೆ ಏನು ಅಂತೇಳಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಸೊ ಟೋಟಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ಸೀಮಾಂತ ತುಷ್ಟಿಗುಣಗಳನ್ನು ಅಷ್ಟು ಸೇರಿಸಿದರೆ ನನಗೆ ಒಟ್ಟು ತುಷ್ಟಿಗುಣ ಸಿಗತ್ತೆ ಅಂಥೇಳಿ. ಸೊ ಇನ್ನೊಂದು ರೀತಿ ಹೇಳಬೇಕು ಅಂತ ಹೇಳಿದರೆ ಮಾರ್ಜಿನಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅದೇ ಸಮೀಕರಣ ಈಗಾಗಲೇ ನಾವು ನೋಡಿದ್ವಿ. ಸೊ ಈಗ ಮೊದಲು ಆ್ಯಪಲ್ಗಳ ಉದಾಹರಣೆ ಮೂಲಕ ನಾವು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆ್ಯಪಲ್ದಿಂದ ನಮಗೆ 10 ಯೂನಿಟ್ನಷ್ಟು ತುಷ್ಟಿಗುಣ ಸಿಗತ್ತೆ ಅಂತ ಇಟ್ಕೊಳ್ಳಿ. ಈಗ ಎರಡನೇ ಆ್ಯಪಲ್ದಿಂದ, ಫಸ್ಟ್ ಆ್ಯಪಲ್ನ ಅನುಭೋಗ ಮಾಡಿದ್ವಿ, ಸೊ ಅದರಿಂದ ನನಗೆ 10 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಎರಡನೇ ಯೂನಿಟ್ ಆ್ಯಪಲ್ನ ಅನುಭೋಗ ಮಾಡಿದಾಗ ಅದರಿಂದ 8 ಯೂನಿಟ್ನಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಮೂರನೇ ಯೂನಿಟ್ ಆ್ಯಪಲ್ನ ಅನುಭೋಗ ಮಾಡಿದಾಗ ಅದರಿಂದ 6 ಯೂನಿಟ್ನಷ್ಟು, ಮತ್ತು ನಾಲ್ಕನೇ ಯೂನಿಟ್ ಆ್ಯಪಲ್ನ ಅನುಭೋಗ ಮಾಡಿದಾಗ ನನಗೆ ಅದರಿಂದ 2 ಯೂನಿಟ್ನಷ್ಟು ತುಷ್ಟಿಗುಣ ಸಿಗತ್ತೆ ಅಂತೇಳಿ ಕಲ್ಪನೆ ಮಾಡ್ಕೊಳ್ಳಿ. ಈಗ ಫಸ್ಟ್ ಯೂನಿಟ್ನಿಂದ 10 ಯೂನಿಟ್ಸ್ ಆಫ್ ಯುಟಿಲಿಟಿ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ಎರಡನೇ ಯೂನಿಟ್ನ ಅನುಭೋಗ ಮಾಡಿದೆ 8 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಕ್ತು. ಮೂರನೇ ಆ್ಯಪಲ್ನ ಅನುಭೋಗ ಮಾಡಿದಾಗ 6 ಯೂನಿಟ್ಸ್ ಆಫ್ ಯುಟಿಲಿಟಿ. ಅದೇ ರೀತಿ ನಾಲ್ಕನೇ ಯೂನಿಟ್ನ ಅನುಭೋಗ ಮಾಡಿದಾಗ 2 ಯೂನಿಟ್ಸ್ ಆಫ್ ಯುಟಿಲಿಟಿ ಸಿಗುತ್ತೆ. ರೈಟ್. ಈಗ ಪ್ರತಿಯೊಂದು ಘಟಕದಿಂದ ಸಿಗ್ತಕ್ಕಂಥ ತುಷ್ಟಿಗುಣವನ್ನು ನಾನಿಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಈಗ ನನಗೆ ಒಟ್ಟು ತುಷ್ಟಿಗುಣ ಎಷ್ಟು ಸಿಕ್ತು ಅಂತ ಗೊತ್ತಾಗಬೇಕಲ್ಲ. ಸೊ 10 + 8 + 6 + 2 ಇದನ್ನು ಮಾಡಿದಾಗ ನನಗೆ ಒಟ್ಟು 26 ಯೂನಿಟ್ನಷ್ಟು ತುಷ್ಟಿಗುಣ ಸಿಕ್ಕಿದೆ. 4 ಆ್ಯಪಲ್ ತಿಂದಾಗ ನನಗೆ ಎಷ್ಟು ತುಷ್ಟಿಗುಣ ಸಿಗ್ತಾ ಇದೆ? 26 ಯೂನಿಟ್ಸ್ ಆಫ್ ಯುಟಿಲಿಟಿ, ಟೋಟಲ್ ಯುಟಿಲಿಟಿ ಸಿಗ್ತಾ ಇದೆ. ರೈಟ್. ಈಗ ಸೀಮಾಂತ ತುಷ್ಟಿಗುಣ ಅರ್ಥ ಆಯಿತು ಅಂತ ಇಟ್ಕೋತೀನಿ ನಾನು. ಯಾಕಂದರೆ ಈ ಫಸ್ಟ್ ಯೂನಿಟ್ನಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಏನಿದೆ ಇದು ಸೀಮಾಂತ ತುಷ್ಟಿಗುಣ. ಎರಡನೇ ಯೂನಿಟ್ನಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಏನಿದೆ ಇದು ಸೀಮಾಂತ ತುಷ್ಟಿಗುಣ. ಮೂರನೇ ಯೂನಿಟ್ನಿಂದ 0.6 ಏನಿದೆ ಇದು ಸೀಮಾಂತ ತುಷ್ಟಿಗುಣ. ನಾಲ್ಕನೇ ಯೂನಿಟ್ನಿಂದ 0.2 ಇದು ಸೀಮಾಂತ ತುಷ್ಟಿಗುಣ. ಈ ಎಲ್ಲ ಸೀಮಾಂತ ತುಷ್ಟಿಗುಣಗಳನ್ನು ನಾವು ಕೂಡಿಸಿದ್ವಿ ಅಂತ ಹೇಳಿದರೆ ನಮಗೆ ಒಟ್ಟು ತುಷ್ಟಿಗುಣ ಸಿಗುತ್ತೆ. ಅದಕ್ಕೆ ಏನಂತ ಹೇಳಿದ್ವಿ? ಟೋಟಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ವಿ. ರೈಟ್. ಇದಿಷ್ಟು ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಪರಿಕಲ್ಪನೆಗಳ ಬಗ್ಗೆ
ವಿವರಗಳು ಮತ್ತು ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಒಂದು ಸೆಷನ್ದಲ್ಲಿ, ಮುಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ನೋಡೋಣ. ರೈಟ್, ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಭಾಳ ಮಹತ್ವವಾದಂಥ ಒಂದು ಟಾಪಿಕ್ ಇದಾಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ದಲ್ಲಿ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.